मुल्क का नाम इंडिया से बदलकर भारत करने वाले मामले पर रियासती वजीर ज़मीर अहमद खान ने बयान दिया है। रियासती वजीर ज़मीर अहमद खान ने कहा है कि मरकजी हुकूमत के पास अवाम के सामने जाने के लिए कोई दूसरा मुद्दा नहीं है। 2024 के इंतखाबात के चलते इस तरह के नाम बदलने की सियासत की जा रही है। अगर कुछ करना भी था तो पहले ही कर सकते। इंतखाबात के करीब ऐसे इशू लाकर असल मुद्दे से भटकाने की कोशिश की जा रही है। नरेंद्र मोदी सरकार अपने काम में नाकाम साबित हुई है। इससे इनको कोई फायदा नहीं होने वाला। आने वाले इंतखाबात में कांग्रेस की जीत यकीनी है। ಈಗ ಇಂಡಿಯಾ ಇಡೀ ಪ್ರಪಂಚದಲ್ಲಿ ಇಂಡಿಯಾ ಅಂದ್ರೇ ಫೇಮಸ್ ಆಗಿರೋದು. ಇವ್ರು ಏನು ಹೆಸರು ಚೇಂಜ್ ಮಾಡೋಕೆ ಕೊಟ್ಟವ್ರು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತದೆ. ಹಂಗೇನಾದ್ರು ಮಾಡಿದ್ರೆ ಅದು ಸರಿ ಹೋಗಲ್ಲ ಅನಿಸ್ತದೆ. ಏನಕ್ಕೆ ಇಂಡಿಯಾ ಅಂದ್ರೇ ಗೊತ್ತಿರೋದು ಎಲ್ಲರಿಗೂ. ಇದು ನನ್ನ ಅನಿಸಿಕೆ ಎಲ್ಲೋ ಒಂದು ಕಡೆ BJPದಲ್ಲಿ ಏನೋ ಒಂದು ಚುನಾವಣೆ ಗಿಮ್ಮಿಕ್ ಅಂತ ಅನಿಸ್ತಾ ಇದೆ. ಈ ಚುನಾವಣೆ ಹತ್ರದಲ್ಲಿ ಇಂಥದ್ದೆಲ್ಲ ಏನಕ್ಕೆ ಬರ್ತದೆ ಅವ್ರಿಗೆ? ಅದಕ್ಕಿಂತ ಮುಂಚೆ ಏನಕ್ಕೆ ಜ್ಞಾಪನ ಬರಲ್ಲ? ಈ ಚುನಾವಣೆ ಯಾವಾಗ ಹತ್ರ ಬರ್ತದೆ ಆವಾಗೆಲ್ಲ ಇವ್ರಿಗೆಲ್ಲ ಜ್ಞಾಪನ ಮಾಡೋದು. ರಾಮ ಮಂದಿರನೂ ಅವಾಗ ಜ್ಞಾಪನ ಮಾಡೋದು. ಈ ಇಂಡಿಯಾಸು ಬದಲಾವಣೆ ಮಾಡೋಕೆ ಹೋಗಿದ್ದಾರೆ, ಇವಾಗ ಜ್ಞಾಪನ ಬರ್ತಾ ಇದೆ. ಚುನಾವಣೆಗಿಂತ ಮುಂಚೆ ಏನಾಗಿರ್ತದೆ ಅವ್ರಿಗೆ? ಈ ಚುನಾವಣೆ ಯಾವಾಗ ಹತ್ರ ಬರ್ತದೆ ಏನೋ ಒಂದು ಪೇಂತ್ರ ಆಗ್ತಾರೆ ಅವರು. ಅಂದರೆ ಇದೆಲ್ಲ ಚುನಾವಣೆ ಗಿಮ್ಮಿಕ್ ಅಂತ ನಾನು ಭಾವಿಸ್ತೇನೆ. ನಾನು ಇದು ಇವರು ಪ್ರಧಾನಮಂತ್ರಿ ಬಂದು ಎಷ್ಟು ಎರಡನೇ ಟೈಮ್ ಇದು ಕರೆಕ್ಟಾನೆ 9.5 ವರ್ಷ ಏನೋ ಆಗ್ತಾಯಿದೆ. ಇನ್ನು ಚುನಾವಣೆ 5-6 ತಿಂಗಳು ಈಗೇನು ಜ್ಞಾಪನ ಬರ್ತಾ ಇರೋದು ಅವ್ರಿಗೆ? ಇದು ಓನ್ಲಿ ಚುನಾವಣೆ ಗಿಮಿಕ್. ಅವರು ರಾಜಕೀಯ ಉದ್ದೇಶ, ಚುನಾವಣೆ ಗಿಮಿಕ್, ಬೇರೆ ಏನೇನೂ ಇಲ್ಲ. ಇಷ್ಟು ದಿನ ಏನಕ್ಕೆ ಸಮಯ ಜ್ಞಾಪನ ಮಾಡಿಲ್ಲ? ಈಗ ನೋಡಿ ಅಯೋಧ್ಯೆ ಈಗ ಜ್ಞಾಪನ ಮಾಡ್ಕೊಂಡವ್ರೆ. ಇಷ್ಟು ದಿನ ಏನಕ್ಕೆ ಅಯೋಧ್ಯೆ ಮಂದಿರ ಉದ್ಘಾಟನೆ ಮಾಡಿಲ್ಲ? ಕಟ್ಟಿ ಎಷ್ಟು ದಿನ ಆಯಿತು? ಎಷ್ಟು ವರ್ಷ ಆಯಿತು? ಇದುವರೆಗೂ ಏನಕ್ಕೆ ಮಾಡಿಲ್ಲ? ಅಂದರೆ ಇದೆಲ್ಲ ರಾಜಕೀಯ ಗಿಮಿಕ್.